ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಅಲ್ತಾಫ್ ಪಾಷಾ ಅವರ ಬೆಂಬಲಿಗರ ಒಟ್ಟಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರೊಟ್ಟಿಗೆ ಇವತ್ತು ಆಚರಿಸ್ಕೊಳ್ತಾ ಇರೋದು ನಿಜಕ್ಕೂ ಸಂತೋಷ. ಇಂದಿನಿಂದಲೂ ಸನ್ಮಾನ್ಯ ಅಲ್ತಾಫ್ ಪಾಷಾ ಮತ್ತು MP ಶಂಕರ್ ಜೋಡೆತ್ತುಗಳಂಗೆ ಗೋವಿಂದಪ್ಪನವರೊಟ್ಟಿಗೆ ಅದ್ಭುತವಾಗಿ ಪಕ್ಷವನ್ನು ಸಂಘಟನೆ ಮಾಡಿ ಹಳ್ಳಿಗಳಲ್ಲಿ ಒಳ್ಳೆ ಭಾಷಣವನ್ನು ಮಾಡ್ತಾ ಅತಿ ಹೆಚ್ಚು ಬೆಂಬಲದೊಂದಿಗೆ ಅತಿ ಹೆಚ್ಚು ಬಹುಮತದಿಂದ ಗೆಲ್ಲಿಸಿದ ಕೀರ್ತಿ ಪಕ್ಷದ ಎಲ್ರಿಗೂ ಅವರಿಗೂ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಜಕ್ಕೂ ಇವತ್ತಿನ ದಿನ ತುಂಬ ಅದ್ಭುತವಾಗಿ ಆಗ್ತಾ ಇದೆ ಕಾರ್ಯಕ್ರಮ. ಈಗ ಇಲ್ಲಿ ನಡೆದಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಲ್ತಾಫ್ ಹುಸೇನ್, ನಮ್ಮ ಅಲ್ತಾಫ್ ಪಾಷಾ ಭಾಳ ಒಳ್ಳೆ ಬುದ್ಧಿಜೀವಿ ಮತ್ತು ಶ್ರಮಜೀವಿ. ರಾಜಕೀಯದಲ್ಲಿ ಯಾವ್ಯಾವ ಥರ ಮಾತಾಡಬೇಕು, ಯಾವ್ಯಾವ ಥರ ಜನಗಳಿಗೆ ಬಳಸ್ಕೋಬೇಕು ಅನ್ನೋದನ್ನ ಕರಗತ ಮಾಡ್ಕೊಂಡಿದ್ದಾನೆ. ಅದೇ ಗೋವಿಂದಪ್ಪರ ಆಶೀರ್ವಾದ, ಗೋವಿಂದಪ್ಪರ ನೆರಳಲ್ಲಿ ಈ ಮಟ್ಟಕ್ಕೆ ಬೆಳೆದಿರೋ ನಮ್ಮ ಸ್ನೇಹಿತ. ಇವನ ಹುಟ್ಟಿದಬ್ಬ ಇವತ್ತೆಲ್ಲ ತಾವೆಲ್ಲರೂ ವಿಜೃಂಭಣೆಯಿಂದ ಆಚರಿಸ್ತಿದ್ದೀರಾ. ಎಲ್ರಿಗೂ ಧನ್ಯವಾದಗಳು, ಎಲ್ರಿಗೂ ಶುಭವಾಗಲಿ, ನಮಸ್ಕಾರ. ನಮ್ಮ ಶಾಸಕರು ಬೆಂಗಳೂರಿಂದ ಇಷ್ಟು ಬಿಸಿ ಇದ್ರೂ ಬಿಡುವು ಮಾಡಿಕೊಂಡು ನನಗೆ ಪ್ರೀತಿಯಾಗಿ ನನ್ನ ಆತ್ಮೀಯ ಶಿಷ್ಯ, ನನ್ನ ಪ್ರೀತಿಯ ಅಲ್ತಾಫ್ ಪಾಷಾ ಅಂತ ಬಂದಿದ್ದಕ್ಕೆ ನಮ್ಮ ಜನಪ್ರಿಯ ಶಾಸಕರಿಗೆ ಧನ್ಯವಾದಗಳು. ಹಾಗೂ ನನ್ನ ಆತ್ಮೀಯ ಅಣ್ಣನಾದ ಶಂಕರಣ್ಣನವರು ನನಗೆ ಯಾವಾಗಲೂ ಮಾರ್ಗದರ್ಶಕದವರು. ಯಾವತ್ತು ಜೊತೆಯಾಗೂ ನಾವು ಛತ್ತೀಸ್ಗಢಿಗೆ ಹೋಗಿದ್ವಿ. ಅಲ್ಲಿ ಹೋದಾಗ ಇವರು ಸೋನಿಯಾ ಗಾಂಧಿ ಅವರಿಗೆ ಹೋಗಿ ಕಂಡ್ವಿ ನಾವು. ಆ ಸಂದರ್ಭದ ಸುದ್ದಿ ಭಾರಿ ಚೆನ್ನಾಗೈತೆ, ಅದು ಬಾಯಕ್ಕೆ ಬಂದ್ಬಿಡ್ತು ಮಾತಾಡ್ಬಿಡ್ತೀನಿ. ಸೋನಿಯಾ ಗಾಂಧಿ ಖರ್ಗೆ ಅವರು ಇದ್ರು. ಆ ಸಂದರ್ಭದಲ್ಲಿ ಹೋದ್ವಿ ನಾವು. ಒಳಗೆ ಬಿಡಕ್ಕೆ ರೆಡಿ ಇರಲಿಲ್ಲ. MP ಶಂಕರ್ ಇವರು ಬ್ಯಾಡ್ ಜನ MP ಶಂಕರ್ ಅಂತಿದ್ದು. MP ಶಂಕರ್ ಅಂತಿದ್ದೆ, ಸೀದಾ ಬಿಡ್ತಿದ್ರು ಸರ್ದಾರ್ಜಿಗಳು. ಸೀದಾ ಹಂಗೆ ಮಾಡ್ಕೊಂಡು ಕರ್ಕೊಂಡು ಹೋದ್ವಿ. ಹೋದ ತಕ್ಷಣ ಅಲ್ಲಿ ಖರ್ಗೆ ಅವ್ರು ಕೂತಿದ್ರು. ಕೈ ಮುಗಿದ್ಬಿಟ್ಟು ಖರ್ಗೆ ಅವ್ರಿಗೆ ನಮ್ಮ ಶಂಕರಪ್ಪರು ಹೇಳಿದ್ರು, ಸ್ವಾಮಿ ಕರ್ನಾಟಕ ಚಿತ್ರದುರ್ಗ ಡಿಸ್ಟಿಕ್ ಹೊಸದುರ್ಗ ತಾಲೂಕು PG ಗೋವಿಂದಪ್ಪನ ಪರವಾಗಿ ಬಂದಿದ್ದೀವಿ, ಏಕೇಕ ಅಪ್ಲಿಕೇಶನ್ ಏಕೇಕ ಟಿಕೆಟ್ ಕೇಳಕ್ ಬಂದಿದ್ದೀವಿ ನಾವು ಅಂದ್ರು. ಆ ಸಂದರ್ಭದಲ್ಲಿ ಅಲ್ಲಿಂದ ಬಂದ್ರ ನೀವು ಅಂತ ಅವ್ರು ಇದೇ ಶೈಲಿಯಲ್ಲಿ ಮಾತಾಡಿದ್ರು. ಆ ಸಂದರ್ಭದಲ್ಲಿ ನಾನು ಹಿಂದಿಯಲ್ಲಿ ಮಾತಾಡಿದೆ.
ಕರ್ನಾಟಕ ಸೇ ಆಯೆ ಅಂತೇಳಿ ಬರೀ ನಾನು ಮಾತಾಡಿದೆ. ನಾನು ಸಾಕಷ್ಟು ಮಾತಾಡಿ ಶಂಕರನಿಗೆ ಹೇಳಿದೆ, ಇಂಥ ಬೆಳಕು ಕಾಲು ಎಲ್ಲೂ ಸಿಗಲ್ಲ ಪ್ರಪಂಚದಲ್ಲಿ, ಕಾಲು ಮುಗಿದು ಇದು ಮಾಡುವಂತ ನಾನು ಕೈ ಮುಗಿದು ಬಿಟ್ಟು ಮಾತಾಡಿ ಆ ಸಂದರ್ಭದಲ್ಲಿ ಬಂದಿರೋ ಅವತ್ತಿಂದ ನಾವು ಜೊತೆಗೆ ನನಗೆ ಸಹಕರಿಸಿ ಜೊತೆ ಕರ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ಧನ್ಯವಾದಗಳು. ಹಾಗೂ ಅದೇ ರೀತಿ ನನ್ನ ಬಸವಣ್ಣನವರು ಸ್ವಂತ ತಮ್ಮನಂಗೆ ಎಲ್ಲ ಕಡೆ ಇವತ್ತು ಅವರೆಲ್ಲ ಸೇರಿ ನೀವೆಲ್ಲ ಬೆಳೆಸಿದ್ದಕ್ಕೆ ಈ ಅಲ್ತಾಫ್ ಪಾಷಕ್ಕೆ ಇಷ್ಟು ಅಭಿಮಾನ ಹುಟ್ಟಿರೋದು ಬಿಟ್ರೆ ಕೇವಲ ಒಂದು ಅಲ್ತಾಫ್ ಪಾಷ ಅಷ್ಟೇ ಒಬ್ಬ ಗೌಸಿಯನ ಈ ಹಾಜಿ ಮೂಲೆಯ ಒಬ್ಬ ಹುಡುಗ ನಾನು. ನೀವೆಲ್ಲ ಸೇರಿ ನಮ್ಮ ಗೋವಿಂದಪ್ಪರ ಆಶೀರ್ವಾದದಿಂದ ಈ ಲೆವೆಲ್ಗೆ ನಿಮ್ಮ ಪ್ರೀತಿಯಿಂದ ಬೆಳೆದಿದ್ದೀವಿ. ಹಾಗೆ ನಮ್ಮ ಶಿವಣ್ಣನವರು ಯಾವತ್ತೂ ನಮಗೆ ಯಾವತ್ತು ಎಲ್ಲ ಕಡೆ ಕರ್ಕೊಂಡೋಗಿ ಅವ್ರು ಬ್ಯಾಂಕಲ್ಲಿ ಡೈರೆಕ್ಟರ್ ಮಾಡ್ಕೊಂಡಿದ್ದಾರೆ. ನನಗೆ ಹೇಳಿದೆ ಸಂತೋಷ. ಮತ್ತೆ ನಮ್ಮ ಇವರು ಅಜ್ಜಪ್ಪ ಅವರೇ ಮತ್ತೆ ಶಾಸಕರ ಹೆಸರಲ್ಲಿ ನಾವು ರುದ್ರಾಭಿಷೇಕ ಮಾಡ್ತೀವಿ. ಸಂತೋಷ. ನಮ್ಮ ಶಾಸಕರ ಹೆಸರು ಬಂದ್ಬಿಟ್ರೆ ನಾವು ರಾತ್ರಿ ನೋಡಿದ್ವಾಗಿ ಬೆಳಗ್ಗೆ ಆರ್ಬಿಡ್ತೀವಿ, ಅಷ್ಟು ನಾವು ಪ್ರೀತಿ ಮಾಡ್ತೀವಿ ಶಾಸಕರಿಗೆ. ಆಯಿತು ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ ಅಂದರೆ ರುದ್ರಾಭಿಷೇಕ ಈಶ್ವರ ದೇವಸ್ಥಾನದಲ್ಲಿ ಮಾಡಿ ನಮ್ಮ ಗೋವಿಂದಪ್ಪರಿಗೆ ಸಚಿವ ಸ್ಥಾನ ಸಿಗಲಿ, ಜೊತೆಗೆ ನಮ್ಮ ಅಣ್ಣನಿಗೆ ಒಳ್ಳೆ ನಿಗಮ ಸ್ಥಾನ ಸಿಗಲಿ ಅಂತ ಒಂದು ಮಾಡಿದ್ರು. ಅದಕ್ಕೆ ಸಂತೋಷ, ಆಭಾರಿ ಇದ್ದೀನಿ ನಾನು. ಮತ್ತು ಜೊತೆಗೆ ಅದಾದ್ಮೇಲೆ ರುದ್ರಾಶ್ರಮದಲ್ಲೇನೋ ಊಟಕ್ಕೇನೋ ಅಕ್ಕಿ ಕೊಟ್ಟರಂತೆ, ಮತ್ತು ಅಲ್ಲೆಲ್ಲ ಇದು ಮಾಡಿದ್ರಂತೆ. ಸಂತೋಷ. ಅದಾದ್ಮೇಲೆ ನನ್ನ ಸ್ನೇಹಿತರು ಅನ್ವರ್ ಸಾಬ್ರು, ಬಾಬು ಅವರೆಲ್ಲರೂ ದರ್ಗಾದಲ್ಲಿ ಸಾಕಷ್ಟು ಅವರು ಅಲ್ಲಿ ಕೇಕ್ ಕೊಯ್ಸಿ ಪೂಜೆ ನಡೆಸಿದ್ರು. ಎಲ್ಲ ಮಸೂತಿಗಳಲ್ಲೆಲ್ಲರೂ ಪ್ರಾರ್ಥನೆ ನಡೆಸಿದ್ರು. ಸಂತೋಷ. ನಮ್ಮ ಇಲ್ಲೆಲ್ಲ ಇರೋ ಕೊಡ್ಬರಿಪೇಟೆ ಗೌಸೇನಗರ ನೀವು ಯುವಕರು ಎಲ್ಲರೂ ಸೇರಿ ಬಂದಿದ್ದೀರಾ. ಜಾತಿ ಭೇದ ಎಲ್ಲ ಮರೆತು ಬಂದಿದ್ದೀರಾ. ಇವತ್ತು ನನಗನ್ಸತ್ತೆ ನಿಜವಾಗ್ಲೂ ಏನಾರ ಒಂದು ಎಲ್ಲರಿಗೂ ಬೆರೆತು ನಾವೇನಾರ ಕೆಲಸ ಮಾಡಿದರೆ ಇದು ನಾವು ಏನಾರ ಎಲ್ಲ ಮರೆತು ಜಾತಿ ಭೇದ ಎಲ್ಲ ಬಿಟ್ಟು ಮರೆತಿದ್ರೆ ಹಿಂಗೆ ಬಾಳ್ತೀವಿ ನಾವು. ಕುವೆಂಪು ಹೇಳ್ದಂಗೆ ಬಾಳ್ತೀವಿ ನಾವು. ಶಾಂತಿಯ ತೋಟ ಅಂತ ಕುವೆಂಪು ಹೇಳಿದಾರಲ್ಲ, ಅದೇ ರೀತಿ ನಾವು ಬದುಕಕ್ಕೆ ಸಾಧ್ಯ. ಈ ಭಾರತ ದೇಶದಲ್ಲಿ ಎಲ್ಲ ಹೂ ಸೇರಿದ್ರೆ ಎಷ್ಟು ತೋಟ ಸುಂದರವಾಗಿ ಕಾಣುತ್ತೆ. ಎಲ್ಲ ರೀತಿ ಹೂ ತೋಟದಲ್ಲಿ ಹಂಗೆ ಎಲ್ಲ ರೀತಿ ಹೂ ಸೇರಿದ್ದಾರೆ ಅನ್ನಂಗೆ ಕಾಣುತ್ತೆ. ಹೂ ತೋಟ ನಂಗೆ ಕಾಣ್ತಿದೆ ನೋಡಿ. ಪ್ರತಿಯೊಂದು ಜಾತಿ ಐತಿ, ಯಾವ ಜಾತಿ ಭೇದ ಇಲ್ಲದೆ ಈ ಸಂದರ್ಭದಲ್ಲಿ ಇದ್ರಾಗೆ ಜಾತಿ ಭೇದ ಜಾತಿಯನ್ನ ಒಂದು ಕೋಮು ವೇದಿ ಇದ್ರಾಗೆ ಇವತ್ತು ಪ್ರೀತಿ ಪಾತ್ರವಾಗಿ ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲದಕ್ಕೆ ಇವತ್ತು ನಮ್ಮ ಶಾಂತಿನಗರ ಮಾರುತಿ ನಗರದ ಹೆಣ್ಣು ಮಕ್ಕಳೆಲ್ಲರೂ ಇಲ್ಲಿ ಬಂದಿದ್ದೀರಾ, ಭಾರಿ ಸಂತೋಷ. ಮತ್ತು ನನ್ನ ನಟರಾಜ್ ಅವರು ಅವತ್ತು ನನ್ನ ಹೆಸರಿಗೆ ತಕ್ಕಂತೆ ಅವರು ನಟರಾಜರೇ, ಅವರು ಯಾವಾಗಲೂ ನಟರಾಜ. ಅವರು ದಯವಿಟ್ಟು ಅಲ್ಲಿದ್ದಾರೆ ನನ್ನ ಸೋದರು. ಹಾಗಾಗಿ ಅವರಿಗೂ ಸ್ವಾಗತ ಹೇಳ್ತೀನಿ. ಮತ್ತೆಲ್ಲ ನನ್ನ ಆತ್ಮೀಯ ಬಂಧುಗಳೇ, ಎಲ್ಲ ನನ್ನ ಮಾಡುತ್ಕೆರೆದವ್ರು ಬಂದಿದ್ದಾರೆ, ಗಡಿಯವರು ಬಂದಿದ್ದಾರೆ, ಪಾಳ್ಯ ಹೈದರ್ ಸಾಬ್ ಪಾಳ್ಯ ಬಂದಿದ್ದಾರೆ, ಸೈಯದನ್ ಸಾಬ್ ಪಾಳ್ಯ ಬಂದಿದ್ದಾರೆ, ಶ್ರಾಂಪುರ್ ಬಂದಿದ್ದಾರೆ, ಗರ್ಗದವ್ರು ಬಂದಿದ್ದಾರೆ, ಜಾಂಕಲ್ನವ್ರು ಬಂದಿದ್ದಾರೆ. ಇವರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಮತ್ತೆ ಹೊನೆನಹಳ್ಳಿಯವರು ಬಂದಿದ್ದಾರೆ, ಮದ್ರೆಯವರು ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ತಾಲೂಕಿನಾದ್ಯಂತ ಸಂಚಾರ ಮಾಡಿ ಎಲ್ಲರೂ ಕೂಡ ಒಗ್ಗೂಡಿಸಿ ಹೆಚ್ಚು ಮತದಾನ ಮಾಡಿಸಿ ಇವತ್ತು ನಮ್ಮ ಗೆಲುವಿಗೆ ಸಾಕ್ಷೀಭೂತರಾಗಿದ್ದಾರೆ. ನಗರದ ಎಲ್ಲ ಪ್ರದೇಶಗಳಲ್ಲೂ ಕೂಡ ಸಂಘಟನೆ ಮೂಲಕ ಇವತ್ತು ಪಕ್ಷದ ಸಂಘಟನೆಗೆ ಒತ್ತು ಕೊಟ್ಟಿದ್ದಾರೆ. ಮತ್ತೊಂದು ಜವಾಬ್ದಾರಿಯನ್ನು ಅವರಿಗೆ ನಗರದ ಎಲ್ರಿಗೂ ಕೂಡ ತಾಲೂಕಿನ ಎಲ್ರಿಗೂ ಕೂಡ ಕೊಡ್ತಕ್ಕಂಥ ಕೆಲಸ ಬಂದಿದೆ. ಕಳೆದ ವಾರದಲ್ಲಿ ಸಿದ್ದರಾಮನಗರದಲ್ಲಿ ಮತದಾರ ಪಟ್ಟಿ ಪರಿಷ್ಕರಣೆ ಒಂದು ಕಾರ್ಯಕ್ರಮದ ಏರ್ಪಾಡು ಮಾಡಿದ್ವಿ. ದಯಮಾಡಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಮುಂದಿನ ತಿಂಗಳು ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಮನೆಗೆ ಚುನಾವಣಾಧಿಕಾರಿಗಳು ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮತಗಳ ಅಂದರೆ ಬಿಟ್ಟೋಗಿರ್ತಕ್ಕಂಥ ಮತಗಳೆಲ್ಲ ಮನೆಗಿರ್ತಕ್ಕಂಥ ಎಲ್ಲರೂ ಮತಪಟ್ಟಿ ಸೇರಿಸ್ಕೋಬೇಕು. ನಾನು ಸೇರ್ಕೋಬೇಕು, ನೀವು ಸೇರ್ಕೋಬೇಕು, ಎಲ್ಲರೂ ಸೇರ್ಕೋಬೇಕು. ಯಾರು ಬಿಟ್ಟೋಗಿದ್ರೆ ಸೇರಿಸ್ಕೊಳಕ್ಕೆ ಬಂದರೆ ಬಿಟ್ಟರು ಅಂತಲ್ಲ. ಮತಪಟ್ಟಿ ಪೂರ್ತಿ ಹೊಸ ಮತಪಟ್ಟಿ ರಚನೆ ಆಗ್ತಾ ಇದೆ. ನಾನು ಸೇರಬೇಕು, ನನ್ನ ಹೆಂಡತಿ ಸೇರಬೇಕು, ನನ್ನ ಮಕ್ಕಳು ಸೇರಬೇಕು, ಸಸ್ಯರು ಸೇರ್ಬೇಕು, ಎಲ್ಲರನ್ನೂ ಸೇರಿಸ್ಬೇಕು ಮತಪಟ್ಟಿಗೆ. ಮತ್ತು ಈ ವಿಶೇಷವಾಗಿ ಈ ಕಾರ್ಯಕ್ರಮ ಮುಂದಿನ ತಿಂಗಳು ಪ್ರಾರಂಭ ಆಗ್ತದೆ. ದಯಮಾಡಿ ಎಲ್ಲರೂ ಕೂಡ ತಮ್ಮ ವಾರ್ಡ್ನಲ್ಲಿ ತಮ್ಮ ಮನೆಯಲ್ಲಿದ್ದು ಈ ಮತಪಟ್ಟಿ ಪರಿಷ್ಕರಣದಲ್ಲಿ ಭಾಗವಹಿಸಿ ಈ ಮತಪಟ್ಟಿಯನ್ನು ತಯಾರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮುಂದಿನ 2 ತಿಂಗಳಲ್ಲಿ ಪುರಸಭೆ ಚುನಾವಣೆ ಬರ್ತದೆ. ಆ ಪುರಸಭೆ ಚುನಾವಣೆಯಲ್ಲಿ ನನ್ನ ಮತ ಇಲ್ಲ ಅಂತಕ್ಕಂಥ ಅವಕಾಶಗಳು ಆಗಬಾರ್ದು.
ಇವತ್ತು ನೀವೆಲ್ಲರೂ ಸೇರಿ ಎಷ್ಟು ಜವಾಬ್ದಾರಿಯುತವಾಗಿ ಮತಪಟ್ಟಿನಲ್ಲಿ ಮತ ಸೇರಿಸಿರ್ತೀರೋ ಅಷ್ಟು ಹೊಸರ ನಗರಕ್ಕೆ ಮತ್ತು ಮತದಾರರಿಗೆ ಎಲ್ಲರೂ ಕೂಡ ಒಳ್ಳೆಯದು. ಇವತ್ತು ನಮ್ಮ ಅಲ್ತಾಫ್ ಪಾಷನ ಈ ಜನ್ಮದಿನ ಆಚರಣೆ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನು ಕೂಡ ತಿಳಿಸಿ ಇವತ್ತು ನೀವೆಲ್ಲರೂ ಕೂಡ ಅತ್ಯಂತ ಸಂಭ್ರಮ ಸಡಗರದಿಂದ ಈ ಒಂದು ಜನ್ಮದಿನದ ಆಚರಣೆಗೆ ಬಂದಿದ್ದೀರ. ನೀವೆಲ್ಲರೂ ಕೂಡ ಶುಭ ಕೋರಿದ್ದೀರ. ಅವರಿಗೆ ಅವರ ಕುಟುಂಬಕ್ಕೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಇವತ್ತು ನಾವು ಕೂಡ ನೀವೆಲ್ಲರೂ ಅಲ್ತಾಫ್ ಪಾಷೆಯವ್ರಿಗೆ ಹೇಳ್ತಿದ್ದ ಮಂತ್ರಿಯಾಗಿ ಬರ್ತಾರೆ ಅಂತೇಳಿ, ಅದು ಕನಸಿನ ಮಾತು ಕಾಂಗ್ರೆಸ್ ಪಕ್ಷದಾಗ. ಅದನ್ನು ನಾವು ಆಸೆನೂ ಇಟ್ಕೊಂಡಿಲ್ಲ. ಆಯ್ತಯ್ಯ, ನಾನು ಆಗ್ತೀನಿ, ಮಾಡಿರ್ಬೇಕಲ್ಲ. ಆಯ್ತು. ಇವತ್ತು ನಿಮ್ಮೆಲ್ಲರ ಶುಭ ಹಾರೈಕೆ ಮಂತ್ರಿ ಸ್ಥಾನ ಸಿಕ್ಕಲಿ, ನಾನು ಬೇಡ ಅಂತ ಹೇಳೋದಿಲ್ಲ. ಅದನ್ನೆಲ್ಲರೂ ಕೂಡ ಒಳ್ಳೆಯದನ್ನು ಹಾರೈಸಿದ್ರೆ ನಮ್ಮ ಚಿತ್ರದುರ್ಗದ ಅನೀಸ್ ಸಾಹೇಬರು ಗೆಲುವಿಗೆ ಅವರು ಸಾಕಷ್ಟು ಶ್ರಮ ಹಾಕಿ ಅವರನ್ನು ಗೆಲ್ಲಿಸಿ ಇವತ್ತು ಚಿತ್ರದುರ್ಗ ನಗರದಲ್ಲಿ ಕಾಂಗ್ರೆಸ್ಸನ್ನು ಬೆಳೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರು ಕೂಡ ಇವತ್ತು ನಮ್ಮ ಅಲ್ತಾಫ್ ಪಾಷನ ಒಂದು ಜನ್ಮದಿನದ ಆಚರಣೆಗೆ ಚಿತ್ರದುರ್ಗದಿಂದ ಬಂದು ಶುಭ ಹಾರೈಕೆಗಳನ್ನು ಮಾಡಿದ್ದಾರೆ. ಅವರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಅವರು ಕೂಡ ಶುಭ ಹಾರೈಸಿದ್ದಾರೆ. ಒಟ್ಟಾರೆ ಇವತ್ತು ಅಲ್ತಾಫ್ ಪಾಷನ ಒಂದು ಜನ್ಮದಿನದ ಆಚರಣೆಗೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶುಭ ಕೋರಿದಿರ. ಮುಂದಿನ ನಿರ್ಮಾಣಗಳಲ್ಲಿ ಅವ್ರಿಗೆ ಒಳ್ಳೆಯ ರಾಜಕೀಯ ಸ್ಥಾನಮಾನಗಳು ಮತ್ತು ಆರೋಗ್ಯ ಒಂದಿದ್ರೆ ಎಲ್ಲ ಭಾಗ್ಯನೂ ಬಂದಂಗೆ ಮನುಷ್ಯರಿಗೆ ಎಲ್ಲ ಭಾಗ್ಯ, ಆರೋಗ್ಯ ಭಾಗ್ಯವನ್ನು ಕರುಣಿಸಲಿದ್ದೇಳಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಬಂದು ವೇದಿಕೆ ಮೇಲೆ ಕೂತು ಅಲ್ತಾಫ್ ಪಾಷರವರಿಗೆ ಶುಭ ಹಾರೈಕೆಗಳನ್ನು ಮಾಡಿದ್ದಾರೆ. ಎಲ್ಲ ಆರೈಕೆ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸಿ ಮತ್ತು ನಾವು ಕೂಡ ಇವತ್ತು ಅಲ್ತಾಫ್ ಪಾಷರವರ ಶುಭ ಜನ್ಮದಿನದ ಆಚರಣೆಗೆ ಬರ್ತಕ್ಕಂಥ ಅವಕಾಶ ಸಿಕ್ಕಿ ಈ ಒಂದು ಜನ್ಮದಿನದ ಆಚರಣೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮಗೂ ಕೂಡ ಅತ್ಯಂತ ಸಂತೋಷ ಆಗಿದೆ ಅಂತ. ನಗುತ್ತಾ ಬಾಳು ನೀನು